ಇವತ್ತು ನಾನು ಎಣ್ಗಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೆಣಸು, 1 ಟೀ ಸ್ಪೂನು ಅರಿಶಿನ, ಜೀರಿಗೆ, ಕೊತ್ತಂಬರಿ ಕಾಳು 1 ಟೀ ಸ್ಪೂನು, ಬೆಳ್ಳುಳ್ಳಿ, ಶುಂಠಿ ಮತ್ತು 1 ಲಿಂಬೆ ಗಾತ್ರದಷ್ಟು ಹುಳಿ. ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ 2 ಈರುಳ್ಳಿ, 1 ಹಸಿಮೆಣಸು. ಆಮೇಲೆ ಫ್ರಾನ್ಸ್ ತೊಗೊಂಡಿದ್ದೀನಿ, ಫ್ರಾನ್ಸ್ ಹಾಕಿ ಮಾಡಲಿಕ್ಕೆ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಕೊಂಡಿರೋದು ಬೆಳ್ಳುಳ್ಳಿ ಮತ್ತು ಶುಂಠಿ. ಆಮೇಲೆ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಮಸಾಲವನ್ನು ರುಬ್ಬಿ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲೊಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ 2 ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಬದನೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಬದನೆಕಾಯಿ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಮೇಲ್ಗಡೆಯಿಂದ ಉಪ್ಪು ಹಾಕ್ತಾ ಇದ್ದೀನಿ. ಇಟ್ಕೊಂಡು ಪ್ಲೇಟ್ ಮುಚ್ತಾ ಇದ್ದೀನಿ ಸ್ವಲ್ಪ ಬೇಯಲಿಕ್ಕೆ. ಎಣ್ಣೆಯಲ್ಲೇ ಫ್ರೈ ಆಗಬೇಕದು. ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಒಂದು ಪಾತ್ರೆಯಲ್ಲಿ. ಅದೇ ಬಾಣಲೆಯಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಮತ್ತು ಹಸಿಮೆಣಸು ಹಾಕ್ತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಉಪ್ಪು ಹಾಕಬೇಕು. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಟೊಮೆಟೊ ಹಣ್ಣು ತೆಗೆಸ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಲಿಕ್ಕೆ ಒಂದು ಅರ್ಧ ಲೋಟ ನೀರು ಸೇರಿಸ್ತಿದ್ದೀನಿ. ಈಗ ಫ್ರಾನ್ಸ್ ಹಾಕ್ತಿದ್ದೀನಿ. ಇದನ್ನು ಫ್ರೈ ಮಾಡಬೇಕು. ಈಗ ಫ್ರೈ ಮಾಡಿ ಇಟ್ಟಿದ್ದಂಥ ಬದನೆಕಾಯಿ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿದಂಥ ಮಸಾಲೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಇದನ್ನು ಮಿಕ್ಸ್ ಹಾಕೋಬೇಕು. ಹಾಕಿದ್ದಿರ್ತದೆ, ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಾದ್ಮೇಲೆ ಸರ್ವ್ ಮಾಡಬೇಕು. ಬದನೆಕಾಯಿ ಎಣ್ಗಾಯಿ ಫ್ರಾನ್ಸ್ ರೆಸಿಪಿ